ಕೆಲವೊಂದು ಯುದ್ಧಗಳನ್ನ ಮಾಡಲೇಬೇಕು. ಯಾಕಂದ್ರೆ ಅವು ಮಾಡೋಕ್ಕೆ ಯೋಗ್ಯವಾಗಿರ್ತವೆ. ಗೆಲುವಿಗೋಸ್ಕರ ಅಲ್ಲ, ಬರೀ ಆ ಹೋರಾಟಕ್ಕೋಸ್ಕರವೇ ಮಾಡಬೇಕು. ಮತ್ತೆ ಗೆಲುವು ಖಂಡಿತವಾಗಿಯೂ ಸಾಧ್ಯ ಇದೆ. ನಾವೆಲ್ಲರೂ ಹುಟ್ಟಿನಿಂದ ಹಿಪ್ನೋಟೈಸ್ ಆಗಿದ್ದೀವಿ. ಇದನ್ನೇ ಮಾಯೆ ಅನ್ನೋದು. ಮತ್ತೆ ಮೂಲಭೂತವಾದ ಹಿಪ್ನೋಟೈಸ್ ಅಂದ್ರೆ ಮಾಯೆ. ನಮ್ಮನ್ನ ಹಿಪ್ನೋಟೈಸ್ ಮಾಡಿದ್ದಾರಲ್ಲ ಯಾರೋ ಒಬ್ರು. ಈ ಹಿಪ್ನೋಟಿಸಮ್ನ ಮುರಿಯೋಕ್ಕೂ ಸಾಧ್ಯ ಇದೆ. ಅದು ಸಾಧ್ಯ. ಯಾವತ್ತೂ ನಂಬಿಕೆ ಕಳ್ತ್ಕೋಬೇಡಿ, ಅದು ಸಾಧ್ಯ. ಮತ್ತೆ ಆ ಪ್ರಯತ್ನದಲ್ಲಿ ನೀವು ಪ್ರಾಣ ಕಳೆದುಕೊಂಡ್ರೂ ಕೂಡ ಅದೊಂದು ಸಾರ್ಥಕ ಬದುಕು ಅನ್ಸ್ಕೊಳ್ಳುತ್ತೆ. ಅದೊಂದು ಶ್ರೇಷ್ಠವಾದ ಸಾವು ಕೂಡ ಹೌದು. ಬದುಕೋದ್ರಲ್ಲಿ ಮಾತ್ರ ಅಲ್ಲ, ಸಾಯೋದ್ರಲ್ಲೂ ಒಂದು ಗೌರವ ಇರುತ್ತೆ. ಸರಿಯಾದ ಕಾರಣಕ್ಕೋಸ್ಕರ ಪ್ರಾಣ ಬಿಟ್ರೆ ಅದರಲ್ಲಿ ತೊಂದರೆ ಏನಿದೆ? ಭಗತ್ ಸಿಂಗ್ ಎಷ್ಟು ವರ್ಷ ಬದುಕಿದ್ರು? 22. ನೀವು ಅವ್ರನ್ನ ಸೋತವರು ಅಂತ ನೋಡ್ತೀರಾ? ಅರೆ ಸೋತವರು ಬರೀ 22 ಇಲ್ಲ 23 ವರ್ಷಕ್ಕೆ ಸತ್ತೋದ್ರು ಅಂತೀರಾ? ಬರೀ 22 ವರ್ಷ ಬದುಕಿದ್ರು ಅನ್ನೋ ಕಾರಣಕ್ಕೆ ಭಗತ್ ಸಿಂಗ್ನ ಸೋತವರು ಅಂತಾರ? 22 ವರ್ಷದಲ್ಲಿ ಪ್ರಾಣ ಹೋದ್ರೆ ಅದರಲ್ಲಿ ಸಮಸ್ಯೆ ಏನಿದೆ? ಸರಿಯಾದ ಯುದ್ಧವನ್ನ ಮಾಡಿ, ಅಷ್ಟೇ ವಿಷಯ. ಮತ್ತೆ ನೆನ್ಪಿಡಿ, ಗೆಲುವಿನ ಮೇಲೆ ಅವ್ರದ್ದೇನೂ ಕಾಪಿರೈಟ್ ಇಲ್ಲ. ಅರ್ಜುನನಿಗೆ ಯಾವತ್ತೂ ಗೆಲುವಿನ ಗ್ಯಾರಂಟಿ ಇರಲಿಲ್ಲ. ಆದರೆ ಕೊನೆಗೆ ಅರ್ಜುನ ಗೆದ್ದ ಅನ್ನೋದು ಗೊತ್ತಾಯಿತು. ಮತ್ತೆ ಕೃಷ್ಣ ಅರ್ಜುನನಿಗೆ ಪೂರ್ತಿ ಭಗವದ್ಗೀತೆಯ ಒಂದೇ ಒಂದು ಶ್ಲೋಕದಲ್ಲೂ ಹೇಳಿಲ್ಲ, ಅರ್ಜುನ ನಾನು ನಿನ್ ಜೊತೆ ಇದ್ದೀನಿ, ನೀನ್ ಗೆಲ್ತೀಯಾ ಅಂತ. ಕೃಷ್ಣ ಈ ಪ್ರಾಮಿಸ್ನ ತುಂಬಾ ಸುಲಭವಾಗಿ ಮಾರ್ಬೋದಿತ್ತಲ್ವಾ? ನಿಮ್ಗಿದು ಆಶ್ಚರ್ಯ ಅನ್ಸಲ್ವಾ? ಕೃಷ್ಣ ಆ ಪ್ರಾಮಿಸ್ ಯಾವತ್ತೂ ಮಾಡಲ್ಲ. ಅವ್ನು ಹೇಳೋದಿಷ್ಟೇ, ನೀನು ಹೋರಾಡ್ಬೇಕು ಮತ್ತೆ ನಾನ್ ನಿನ್ಗೆ ಸಹಾಯ ಮಾಡಲ್ಲ. ನಾನು ಯಾವತ್ತೂ ಆಯುಧ ಹಿಡಿಯಲ್ಲ. ಯುದ್ಧ ನಿಂದು, ನೀನೇ ಹೋರಾಡ್ತೀಯ ಮತ್ತೆ ನೀನು ಹೋರಾಡಲೇಬೇಕು. ಹೋರಾಡು. ಮತ್ತೆ ಅವನು ಗೆಲ್ತಾನೆ. ಅದು ಸಾಧ್ಯವಿತ್ತು, ಬಹುಶಃ ಅವನು ಗೆಲ್ದೇ ಇರ್ಬೋದಾಗಿತ್ತು. ಆದ್ರೂ ಕೂಡ ಗೀತೆ ತನ್ನ ಶ್ರೇಷ್ಠತೆಯನ್ನ ಕಳೆದುಕೊಳ್ತಿರ್ಲಿಲ್ಲ. ಅಂದುಕೊಳ್ಳಿ ಅರ್ಜುನ ಸತ್ತೋದ ಅಂತ. ಅದರಿಂದ ಗೀತೆಯ ಮೌಲ್ಯ ಕಡಿಮೆ ಆಗ್ತಿತ್ತಾ? ಪರವಾಗಿಲ್ಲ, ಏನೂ ವ್ಯತ್ಯಾಸ ಆಗಲ್ಲ. ದುರ್ಯೋಧನ ಗೆದ್ದೆ, ಅರ್ಜುನ ಸತ್ತೋದ. ಅರ್ಜುನ ವೀರಾವೇಶದಿಂದ ಹೋರಾಡಿದ ಮತ್ತೆ ಹುತಾತ್ಮನಾದ. ಓಕೆ, ತುಂಬಾ ಒಳ್ಳೆಯದು. ಅದಕ್ಕೆ ಪ್ರಯತ್ನ ಮಾಡಿ, ರಿಸಲ್ಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಪ್ರಯತ್ನ ಒಂದೇ ಸಾಕು. ಅದನ್ನು ಮನಸ್ಸಾರೆ ಅಪ್ಪಟ ಪ್ರೀತಿಯಿಂದ ಪ್ರಯತ್ನಿಸಿ. ಆ ಹೋರಾಟವನ್ನ ಪ್ರೀತಿಸಿ, ಅಲ್ವಾ? ಅದೇ ಅಸಲಿ ಪ್ರೀತಿ. ನಿಮ್ಮ ಒಳಗಿನ ಪೂರ್ತಿ ಜಾಗವನ್ನ ನಿಮಗೆ ಸುಂದರ ಅನ್ಸೋ ವಿಷಯಕ್ಕೆ ಕೊಟ್ಬಿಡಿ. ಅಲ್ಲಿ ಬೇರೆ ಯಾವುದಕ್ಕೂ ಜಾಗ ಇರಬಾರ್ದು. ತಲೆಗೊಂದು ಪಟ್ಟಿ ಕಟ್ಕೊಳ್ಳಿ, ನೋ ವೇಕೆನ್ಸಿ. ಇಲ್ಲೊಂದು ಟೀ ಶರ್ಟ್ ಇರಲಿ, ನೇರವಾಗಿ ನಿಮ್ಮ ಹೃದಯದ ಮೇಲೆ ಇರಲಿ, ನೋ ವೇಕೆನ್ಸಿ. ಇದು ಆಕ್ರಮಿಸಿಕೊಂಡಿದೆ, ನಿಶ್ಚಿತವಾಗಿದೆ. ಈ ಅಧ್ಯಾತ್ಮದ ಜ್ಞಾನ ಇರೋರು ಅವರು ಹೇಳಿದ್ದಾರೆ, ನಮ್ಮ ಮದುವೆ ಈಗಾಗಲೇ ಆಗ್ಬಿಟ್ಟಿದೆ ಅಂತ. ಬರೀ ಅಧ್ಯಾತ್ಮದಲ್ಲಷ್ಟೇ ಅಲ್ಲ, ನಿಮಗೆ ಭಗತ್ ಸಿಂಗ್ ಬಗ್ಗೆ ಖಂಡಿತವಾಗಿಯೂ ಗೊತ್ತಿರುತ್ತೆ. ಅವ್ರಿಗೆ ಬರೀ 22 ಅಥವಾ 23 ವರ್ಷ ಅಷ್ಟೇ ಆಗಿತ್ತು ಅವರು ಪ್ರಾಣ ಬಿಟ್ಟಾಗ. ಅವ್ರ ತಾಯಿ ಒಮ್ಮೆ ಅವ್ರನ್ನ ಕೇಳಿದ್ರು, ನೀನು ಮದುವೆ ಆಗಲೇಬೇಕು, ನೀನು ಮದುವೆ ಆಗಲೇಬೇಕು. ಅವ್ರು ಹೇಳಿದ್ರು, ಆದರೆ ನನ್ನ ಮದುವೆ ಈಗಾಗಲೇ ಆಗಿದೆ. ಅವ್ರಿಗೆ ಶಾಕ್ ಆಯ್ತು. ಹೆಂಗೆ ನನ್ನ ಮಗ ಹಿಂಗೆ ಮಾಡೋಕೆ ಹೆಂಗೆ ಸಾಧ್ಯ? ಅವ್ರ ಹೆಸರೇನು? ಮತ್ತೆ ಅವ್ರೇನು ಹೇಳಿದ್ರು? ಅವರು ಏನು ಹೇಳಿದ್ರು? ಆಜಾದಿ ಅಂದ್ರೆ ಸ್ವಾತಂತ್ರ್ಯ. ಹುಡುಗಿಯರೆಲ್ಲ ಸುಂದರವಾಗಿದ್ದಾರೆ, ಆದರೆ ಸಾರಿ, ನೋ ವೇಕೆನ್ಸಿ, ನೋ ವೇಕೆನ್ಸಿ. ಆಜಾದಿ. ಸೊ ಅಲ್ಲಿ ಬೇರೆ ಯಾವುದಕ್ಕೂ ಜಾಗ ಇಲ್ಲ.
ಈಗಾಗಲೇ ಮದುವೆ ಆಗಿದೆ. ಅದಕ್ಕೆ ನೀವು ಅವ್ರನ್ನ ಇವತ್ತು ನೆನ್ಪು ಮಾಡ್ಕೊಳ್ತೀರಾ. ಅದಕ್ಕೆ ಮಿಕ್ಕಿದವರೆಲ್ಲ ಕಾಲದ ಮಣ್ಣಲ್ಲಿ ಅಳಿಸಿ ಹೋದ್ರು. ಆದರೆ ಭಗತ್ ಸಿಂಗ್ ಅಮರರಾಗಿದ್ದಾರೆ. 23 ವರ್ಷಕ್ಕೆ ದೇಹ ಬಿಟ್ಟಿದ್ದರೂ ಕೂಡ ಅವರಿನ್ನೂ ಅಮರರಾಗಿದ್ದಾರೆ. ಮತ್ತೆ 93 ವರ್ಷ ಬದುಕಿದವರು ಎಷ್ಟೋ ಜನ ಇದ್ದಾರೆ. ಆದರೂ ಕೂಡ ನಾವು ಹೇಳೋ ಹಾಗೆ ಅವರೆಲ್ಲ ಕಾಲದ ಕಸ ಅಷ್ಟೆ. ಅವ್ರ ಬಗ್ಗೆ ಯಾರಿಗೆ ಕಾಳಜಿ ಇದೆ? ಅದೇ ವ್ಯತ್ಯಾಸ. ಮದುವೆ ಬೇಗ ಮಾಡ್ಕೊಳ್ಳಿ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ. ಇದು ಸಮಾಜ, ಧರ್ಮ ಅಥವಾ ಕಾನೂನಿನ ಒಪ್ಪಿಗೆ ಬೇಕಿರೋ ಮದುವೆ ಅಲ್ಲ. ಒಂದು ಒಳಗಿನ ಮದುವೆ. ಇದು ಯಾರೂ ಕೂಡ ತಿಳಿಯದಂತೆ ಇರಲಿ. ಫ್ರೀಡಮ್, ಆಜಾದಿ. ನಿಮ್ಗೇನನ್ಸತ್ತೆ? ಭಗತ್ ಸಿಂಗ್ಗೆ ಈ ಬೇರೆ ಬೇರೆ ವಿಷಯಗಳ ಬಗ್ಗೆ ಯೋಚಿಸೋಕೆ ಟೈಮ್ ಇತ್ತಾ? ಅವ್ರು ಎಷ್ಟು ಬ್ಯುಸಿ ಇದ್ರು ಅಂತ ನಿಮ್ಗೆ ಗೊತ್ತೇ ಇದೆ. ಅಷ್ಟೇ ಯಾಕೆ, ಅವ್ರನ್ನ ಗಲ್ಲಿಗೇರಿಸೋ ಹಿಂದಿನ ದಿನ ಕೂಡ ಅವರು ಭಗವದ್ಗೀತೆ ಓದ್ತಾ ಇದ್ರು. ಆ ಪುಸ್ತಕದ ಪ್ರತಿಯನ್ನ ಇನ್ನೂ ಕೂಡ ಸಂರಕ್ಷಿಸಿ ಇಡಲಾಗಿದೆ. ಅಥವಾ ಅವರು ಯೋಚಿಸ್ತಿದ್ರಾ, ನಾಳೆ ನಾನು ಸತ್ತೋಗ್ತೀನಿ, ಆಮೇಲೆ ಏನಾಗತ್ತೆ ಅಂತ ಯೋಚಿಸ್ತಿದ್ರಾ? ಇಲ್ಲ. ಅವ್ರಂದ್ರು, ಆದ್ರೆ ನನ್ನ ಹತ್ರ ಇನ್ನು ಕೆಲವು ಗಂಟೆಗಳಿವೆ. ಈ ಗಂಟೆಗಳನ್ನ ನಾನು ಪ್ರೀತಿಸೋ ಸತ್ಯದ ಜೊತೆ ಕಳೀತೀನಿ. ನಂಗೆ ಮಾಡೋಕೆ ತುಂಬಾ ಮುಖ್ಯವಾದ ಕೆಲಸ ಇದೆ. ಅಥವಾ ಅವರು ಸುಮ್ಮನೆ ಕಾಲ ಕಳೀತಿದ್ರಾ? ಅವ್ರ ಕೊನೆಯ ಗಂಟೆಗಳಲ್ಲೂ ಅವರು ಸುಮ್ಮನೆ ಇದ್ರಾ? ಇಲ್ಲ. ಅವ್ರಂದ್ರು, ಈ ಸಮಯವನ್ನ ನಾನು ಓದೋದ್ರಲ್ಲಿ ಕಳೀತೀನಿ. ಅವ್ರು ಸಿಕ್ಕಾಪಟ್ಟೆ ಓದೋ ಹವ್ಯಾಸ ಇರೋರು. ನಿಮ್ಮ ವಯಸ್ಸಿಗೆ ಅವ್ರು ಎಷ್ಟೊಂದು ಓದ್ಕೊಂಡಿದ್ರು ಅಂದ್ರೆ ವ್ಯರ್ಥ ಮಾಡೋಕೆ ಅವ್ರ ಹತ್ರ ಟೈಮ್ ಇರ್ತಿರ್ಲಿಲ್ಲ. ನಂಗೆ ಸರಿಯಾಗಿ ನೆನಪಿಲ್ಲ ಇದು ಭಗತ್ ಸಿಂಗ್ ಹೇಳಿದ್ದೋ ಇಲ್ಲ ಬೇರೆ ಯಾವುದೋ ಕ್ರಾಂತಿಕಾರಿ ಹೇಳಿದ್ದೋ ಅಂತ. ಆದರೆ ಅವರು ತಾವು ಓದಿದ ಕೊನೆಯ ಪೇಜ್ಗೆ ಒಂದು ಮಾರ್ಕ್ ಹಾಕಿದ್ರು. ಮತ್ತೆ ಯಾರೋ ಒಬ್ರು ಕುತೂಹಲದಿಂದ ಕೇಳಿದ್ರು, ನಾಳೆ ನಿನ್ನನ್ನು ಗಲ್ಲಿಗೇರಿಸ್ತಾರೆ, ನೀನಿರೋದಿಲ್ಲ, ಯಾಕೆ ಈ ಪೇಜ್ ಮಾರ್ಕ್ ಮಾಡ್ತಿದ್ಯಾ? ಮತ್ತೆ ಅವರು ತುಂಬ ಮಾರ್ಮಿಕವಾಗಿ ಹೇಳಿದರು, ಯಾಕಂದರೆ ನಾನು ಅಲ್ಲಿಂದಲೇ ಮುಂದುವರಿಸಬೇಕಿದೆ. ತನ್ನ ಬಗ್ಗೆ ತಾನೇ ಕರುಣೆ ಪಡ್ಕೊಳ್ಳೋಕೆ, ಒಳಗಿನ ಬೇಸರಕ್ಕೆ, ದುಃಖದ ಯೋಚನೆಗೆ ಸಮಯ ಇಲ್ಲ. ನಾನು ಬ್ಯುಸಿಯಾಗಿದ್ದೀನಿ. ಸರಿಯಾದ ಕೆಲಸದ ಜೊತೆ ಬ್ಯುಸಿಯಾಗಿದ್ದೀನಿ. ನನ್ನ ಕೊನೆಯ ಕ್ಷಣದಲ್ಲೂ ಕೂಡ. ಇಂಥ ಲೈಫ್ ಬಗ್ಗೆ ನಿಮ್ಗೆ ಏನನ್ಸತ್ತೆ? ನಿಮಗೆ ರೋಮಾಂಚನ ಆಗೋಲ್ವಾ?